ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಗೋಧಿ ಹಿಟ್ಟಿನಿಂದ ಮಾಡೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ನಾವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು. ತುಂಬ ಗರಿ ಗರಿಯಾಗಿರುತ್ತೆ. 1 ವೀಕು ಇಲ್ಲ 15 ಡೇಸ್ವರೆಗೂ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನೊಂದು ಪಾತ್ರೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಂದನೂ ನೀವು ಮಾಡ್ಕೋಬೋದು ಈ ಸ್ನ್ಯಾಕ್ಸ್ನ. ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಓಮ್ ಕಾಳನ್ನು 1 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅಂದರೆ ಅಜ್ವಾನ್ ಕಾಳು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆನೂ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಫ್ಲ್ಯಾಕ್ಸ್ ಬರುತ್ತಲ್ವ, ಅದನ್ನು ನಾನು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಸೇರಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ, 1-2-3 ಟೇಬಲ್ ಸ್ಪೂನಷ್ಟು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕಿನೇ ಕಲಿಸ್ಕೊತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದೇ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಪೂರ್ತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಕಲಸಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಮಕ್ಕಳಿಗೆ ಕೊಡೋದ್ರಿಂದ ನಾವು ಗೋಧಿ ಹಿಟ್ಟಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಸ್ನ್ಯಾಕ್ಸಿಗೂ ನಾವು ಮಕ್ಕಳ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಇವಾಗ ನೋಡಿ, 10 ನಿಮಿಷ ಆದಮೇಲೆ ನಾನು ಹಿಟ್ಟನ್ನು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ 8 ಪೀಸಸ್ ಆಗಿದೆ. ಎಲ್ಲ ಪೀಸಸ್ನ ನಾನು ರೌಂಡ್ ಶೇಪಿಗೆ ಮಾಡಿಟ್ಕೊತಾ ಇದ್ದೀನಿ. ಜೀರಿಗೆ, ಓಮ್ ಕಾಳು ಮತ್ತು ಚಿಲ್ಲಿ ಫ್ಲೇಕ್ಸು ಎಲ್ಲ ಹಾಕಿರೋದ್ರಿಂದ ಈ ಸ್ನ್ಯಾಕ್ಸ್ ತಿನ್ನುವಾಗ ಆ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಎಲ್ಲನೂ ಚಪಾತಿನ ಉದ್ಕೋತಾ ಇದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಉದ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಅದಾದಮೇಲೆ ಯಾವ ಥರ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಪಾತಿನ ಸ್ವಲ್ಪ ತೆಳ್ಳಗೆ ಉದ್ಕೊಳ್ಳಿ, ತೀರಾ ದಪ್ಪ ಇದ್ದರೆ ಚೆನ್ನಾಗಿ ಬರಲ್ಲ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ನೋಡಿ, ಇವಾಗ ನಾನು ಒಂದೊಂದೇ ಚಪಾತಿನ ಇದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಟೋಟಲ್ 8 ಚಪಾತಿ ನಾನು ಮಾಡ್ಕೊಂಡಿದ್ದೆ. 8 ಚಪಾತಿನ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು, ಇಲ್ಲ ಕಾರ್ನ್ಫ್ಲವರ್ ಇದ್ದರೆ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಮತ್ತು 2 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಕಾಯಿಸ್ಕೊಂಡಿರೋಂಥ ತುಪ್ಪ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಇರಬೇಕು ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಚಪಾತಿಗೆ ನಾನು ಇದನ್ನು ಮೇಲೆ ಹಾಕಿಬಿಟ್ಟು ಮತ್ತು ಇನ್ನೊಂದು ಚಪಾತಿನ ಅದ್ರ ಮೇಲೆ ಹಾಕ್ತೀನಿ. ಒಂದೊಂದೇ ಚಪಾತಿ, ಅಂದರೆ 8 ಚಪಾತಿ ಮಾಡಿ ಇಟ್ಕೊಂಡಿದ್ದೆ ನಾನು. 4 ಚಪಾತಿ ಒಂದು ಸಲ, ಇನ್ನೂ 4 ಚಪಾತಿ ಇನ್ನೊಂದು ಸಲ ಒಂದ್ರ ಮೇಲೆ ಒಂದು ಹಾಕಿ ಮತ್ತೊಂದು ಸಲ ನಾವು ಲಟ್ಟಿಸ್ಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟನ್ನು ನಾನು ಚಪಾತಿ ಮೇಲೆ ಹಾಕಿ ಚೆನ್ನಾಗಿ ಸವರ್ತಾ ಇದ್ದೀನಿ. 4 ಚಪಾತಿ ತೊಗೊಂಡಿದ್ದೀನಿ ಒಂದು ಸಲಕ್ಕೆ. ನೀವು 4-5 ಎಷ್ಟು ಬೇಕಾದ್ರೂ ತೊಗೋಬೋದು. ಈ ಸ್ನ್ಯಾಕ್ಸ್ನ ನಾವು ಗೋಧಿ ಹಿಟ್ಟಿನ ಚಿಪ್ಸ್ ಅಂತ ಹೇಳಿನೂ ಕರಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ತುಂಬ ದಪ್ಪಕ್ಕೂ ಉದ್ಕೋಬಾರ್ದು, ತುಂಬ ಸಣ್ಣಕ್ಕೂ ಉದ್ಕೋಬಾರ್ದು. ಒಂದು ಮೀಡಿಯಮ್ ಇದ್ದರೆ ಸಾಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ಡೈಲಿ ಮಾಡಿದ ಸ್ನ್ಯಾಕ್ಸ್ನೇ ಮಾಡಿ ಬೇಜಾರಾಗಿದ್ದರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ತುಂಬ ಡಿಫ್ರೆಂಟಾಗಿದೆ ಮತ್ತು ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿನೂ ಮಾಡೋದೇನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಮನೇಲಿ ಮಕ್ಕಳಿದ್ರೆ ಅಂದರೂ ತುಂಬ ಇಷ್ಟಪಟ್ಟು ತಿಂತಾರೆ. ಓಡಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು. ಇವಾಗ ನಾನು ಒಂದು ಚಾಕು ತೊಗೊಂಡು ಪೀಸಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲೂ ನೀವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಡೈಮಂಡ್ ಶೇಪ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಶೇಪ್ ಕೊಟ್ಕೊಳ್ಳಿ.
ನೋಡಿ ಇಷ್ಟು ದಪ್ಪನಾಗಿದ್ದರೆ ಸಾಕಾಗುತ್ತೆ. ನಾನು ಆಯಿಲ್ನ ಕಾಯಕ್ಕಿಟ್ಕೊಂಡಿದ್ದೆ. ಜಾಸ್ತಿ ಬಿಸಿ ಇರಬೇಕು ಆಯಿಲ್. ಆ ಟೈಮಲ್ಲಿ ನಾವು ಕಟ್ ಮಾಡಿರೋವಂಥ ಪೀಸಸ್ನ ನಾವು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ. ಆಮೇಲೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಎಣ್ಣೆ ಕಾದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕು. 2 ಕಪ್ಪು ಗೋಧಿ ಹಿಟ್ಟಿಂದ ನಾವು ಮನೆ ಮಂದಿಗೆಲ್ಲನೂ ಸ್ನ್ಯಾಕ್ಸ್ ಮಾಡ್ಬೋದು. ಅಷ್ಟು ಜಾಸ್ತಿ ಸ್ನ್ಯಾಕ್ಸ್ ಆಗುತ್ತೆ. ಮತ್ತು ಮನೇಲಿರೋರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಪರ್ಫೆಕ್ಟಾಗಿ ಬಂದಿರುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಬೇಕಾಗಲ್ಲ, ಹಾಗೆ ತಿನ್ಬೋದು ಟೀ ಕಾಫಿ ಜೊತೆ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.